ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವೀರಶೈವ ಮಹಿಳಾ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕಗೆ ಸನ್ಮಾನಿಸಿ ಗೌರವಧನ ನೀಡಿ ಗೌರವಿಸಲಾಯಿತು. ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಉಳಿವಿನಲ್ಲಿ ಮಹಿಳೆಯ ಪಾತ್ರ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ನಿರ್ದೇಶಕಿ ಶ್ರೀಮತಿ ಗೀತಾ ಪ್ರಕಾಶ್ ಅವರು ಭಾರತೀಯ ಸನಾತನ ಪರಂಪರೆ, ಸಂಸ್ಕೃತಿ ಮತ್ತು ವಿಶಿಷ್ಟ ಸಂಪ್ರದಾಯಗಳನ್ನು ಮಹಿಳೆಯರು ಪ್ರತಿನಿತ್ಯ ತಮ್ಮ ದೈನಂದಿನ ಜೀವನಗಳಲ್ಲಿ ಆಚರಣೆಗೆ ತರುವ ಮೂಲಕ ಅವುಗಳನ್ನು ಉಳಿಸಿ ಅದನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ಇದರ ಭಾಗವಾಗಿ ಮಕ್ಕಳಲ್ಲಿ ಉತ್ತಮ ಸಾಂಸ್ಕೃತಿಕ ಮೌಲ್ಯಗಳನ್ನು ತುಂಬಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿ ಅವರನ್ನು ಸಾಂಸ್ಕೃತಿಕ ರಾಯಭಾರಿಗಳಾಗಿ ಮಾಡಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ವೀರಶೈವ ಮಹಿಳೆಯರಿಂದ ಭಾರತದ ವಿವಿಧ ರಾಜ್ಯಗಳ ಕೊಡುಗೆ ಹಾಗೂ ಉಡುಗೆ ತೊಡುಗೆಗಳ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ವೀರಶೈವ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಪದ್ಮಾ ನಾಗರಾಜ್, ಕಾರ್ಯದರ್ಶಿ ಮಂಜುಳಾ ನಾಗರಾಜ್, ನಿರ್ದೇಶಕರಾದ ಗೀತಾ ಪ್ರಕಾಶ್, ಸುನೀತಾ, ಸುಮಾ, ಮಮತಾ, ಮಂಜುಳಾ, ಪ್ರಮೀಳಾ, ತಳುಕಿನ ತೊಯಜಾಕ್ಷಿ, ಜಗದಾಂಬ, ಶಾಂತಮ್ಮ, ರತ್ನಮ್ಮ, ಪುಷ್ಪಲತಾ, ಅನಿತಾ, ಜಾನಕಿ, ಶೈಲಜಾ, ವಿಶಾಲಾಕ್ಷಿ, ಯಶೋಧ, ಶಾರದಾ, ತಿಪ್ಪಮ್ಮ, ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ವೀರಶೈವ ಮಹಿಳಾ ಸಂಘದ ಸದಸ್ಯರು ಭಾಗವಹಿಸಿದ್ರು. ಮಕ್ಕಳಿಗೆ ಅಂತ ತಂದು ಕೊಟ್ಟಾಗ ನೀವು ಓದ್ತೀರಾ, ಮಕ್ಕಳು ಕೂಡ ಓದ್ತಾರೆ. ಒಳ್ಳೊಳ್ಳೆ ಬುಕ್ಸ್ ಇದೆ. ರಾಮಾಯಣ ಇದೆ, ಮಹಾಭಾರತ ಇದೆ, ಭಗವದ್ಗೀತೆ ಇದೆ. ನಮ್ಮ ಸಂಸ್ಕೃತಿಯನ್ನು ತಿಳಿಸುವಂಥ ಸಾಕಷ್ಟು ಪುಸ್ತಕಗಳಿದ್ದಾವೆ. ಅದನ್ನೆಲ್ಲ ಅಟ್ಲೀಸ್ಟ್ ದಿನಕ್ಕೆ 1 ಪೇಜ್ ಆದರೂ ಮಕ್ಕಳು ಓದಲಿ. ಮಲಗೋ ಮುಂದೆ ಮೊಬೈಲ್ ಬಿಟ್ಬಿಟ್ಟು ಒಂದು ಪೇಜ್ ಆದರೂ ಓದ್ರಪ್ಪ. ನೀವು ಯಾರ ಮನೆಯಲ್ಲಿ ಹೇಳ್ತೀರಿ? ಎಷ್ಟು ಜನದ ಮನೆಯಲ್ಲಿ ಒಳ್ಳೊಳ್ಳೆ ಬುಕ್ಸ್ ಇದೆ? ಗುಡ್, ವೆರಿ ಗುಡ್. ಇದನ್ನ ನಾವು ಓದಬೇಕು. ಮಕ್ಕಳಿಗೂ ಕೂಡ ಅಟ್ಲೀಸ್ಟ್ ಡೈಲಿ 1 ಪೇಜ್. ಮೊಬೈಲ್ ಬಿಟ್ಬಿಡ್ರಪ್ಪ. ನೈಟ್ ಮಲಗೋ ಮುಂದೆ ಆಗಲಿ. ನಿಮಗೆ ಮಧ್ಯಾಹ್ನ ಟೈಮ್ ಇಲ್ಲ, ಬೆಳಗ್ಗೆ ಟೈಮ್ ಇಲ್ಲ, ಕೆಲ್ಸಕ್ಕೆ ಹೋಗ್ತೀರಾ, ರಾತ್ರಿ ಮಲಗೋ ಮುಂದೆ ಹೆಂಡತಿ ಮಕ್ಕಳು ಎಲ್ಲರೂ ಕೂರಿಸ್ಕೊಂಡು 1 ಪೇಜ್ ಓದಿ. ಅಪ್ಪ ನಿನಗೂ ಓದಕ್ಕಾಗಲ್ಲ, ನೀನು ಹೆಂಡ್ತಿಗೆ ಹೇಳೋ, ಎಲ್ಲರೂ ಎಜುಕೇಟೆಡ್ಸ್ ಈಗ 1 ಪೇಜ್ ಓದಿ. ಅರ್ಥ ಆಗಲಿಲ್ವಾ? ಪರವಾಗಿಲ್ಲ. ನೀವು 10 ಪೇಜ್ ಓದಿದಾಗ ಮುಂದಿನ ಪೇಜ್ ಅರ್ಥ ಆಗಕ್ಕೆ ಶುರುವಾಗುತ್ತೆ. ಅವಾಗ ಒಂದು 10 ಪೇಜನ್ನ ನೀವು ಓದಿದ್ರೆ ಮುಂದಿನ 11ನೇ ಪೇಜ್ ಓದಬೇಕಾದ್ರೆ ಸ್ವಲ್ಪನಾಗಲಿ ಅರ್ಥ ಆಗಕ್ಕೆ ಶುರುವಾಗುತ್ತೆ ನಮಗೆ. ನಾವು ಸಾಲುಮರದ ತಿಮ್ಮಕ್ಕನಿಗೆ ನೋಡಿದ್ವಿ. ನಿಸ್ವಾರ್ಥವಾಗಿ ಮರಗಳನ್ನು ತುಂಬ ಬೆಳೆಸಿದ್ರು. ಮರಗಳಿದ್ದ ಕಡೆ ಮಳೆ ಇರುತ್ತೆ, ಮಳೆ ಇದ್ದ ಕಡೆ ಎಲ್ಲ ಸುರಕ್ಷಿತವಾಗಿರ್ತೀವಿ. ನಾವು ಯಾಕೆ ನಮ್ಮ ಭಾರತದಲ್ಲಿ ಇಷ್ಟೊಂದು ನಾವು ಸುರಕ್ಷಿತವಾಗಿದ್ದೀವಿ? ಎಲ್ಲ ಜನರು ಹೆಂಗಿದ್ದೀವಿ ನಾವೆಲ್ಲ ನೋಡಿ. ಅಷ್ಟು ಚೆನ್ನಾಗಿ ಎಲ್ಲರೂ ಇವತ್ತು ಸೇರ್ಕೊಂಡ್ಬಿಟ್ಟಿದ್ದೀವಿ. ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀವಿ, ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀವಿ, ಖುಷಿಯಾಗಿದ್ದೀವಿ. ಎಲ್ಲರ ಮುಖದಲ್ಲ ಸಂತೋಷ ಇದೆ. ನಾವು ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ಹೊರದೇಶಗಳಲ್ಲಿ ನೋಡಿದ್ರೆ ಯುದ್ಧ ನಡೀತಾ ಇದೆ. ಯಾಕೆಲ್ಲ ಯುದ್ಧ ನಡೀತಾ ಇದೆ? ಅಲ್ಲಿ ಸಂಸ್ಕೃತಿಯ ಅಭಾವ ಅಷ್ಟೇ. ಅಲ್ಲಿ ಯಾವುದೇ ಒಂದು ಸಂಸ್ಕೃತಿಯನ್ನು ಅವರು ಅಳವಡಿಸ್ಕೊಂಡಿಲ್ಲ. ನಮ್ಮಲ್ಲಿ ಏನಾಗಿದೆ, ನಾವು ಯಾರೂ ಈಗ ನೋಡ್ರಿ, ನಮ್ಮ ಪಕ್ಕದ ಮನೇಲಿ ಸಾಬ್ರು ಇರ್ಬೋದು, ಇನ್ನು ಅದರ ಪಕ್ಕದ ಮೇಲೆ ಕ್ರಿಶ್ಚಿಯನ್ ಇರ್ಬೋದು. ಎಷ್ಟು ಸಹಬಾಳ್ವೆ ಇರುತ್ತೆ ನಮ್ಮಲ್ಲಿ. ಇದೆಲ್ಲ ನಮಗೆ ಬಂದಿದ್ದೆಲ್ಲಿಂದ? ಸಹನಾ ಮೂರ್ತಿ, ಇದೆಲ್ಲ ಮಹಿಳೆ, ಈ ಥರದ್ದೆಲ್ಲ ಬಂದಿದ್ದು ನಮಗೆ ನಮ್ಮ ಸಂಸ್ಕೃತಿಯಿಂದಲೇ. ಅಲ್ಲಿಂದನೇ ಅದೇ ಬೇಸ್ ನಮಗೆ. ಅಲ್ಲಿಂದ ಬಂದಿರೋದ್ರಿಂದ ನಾವು ಯಾರು ಪಟ್ಟಂತ ಏನೋ ಒಂದು ಮಾತಾಡ್ಬಿಡಲ್ಲ, ಯಾರಿಗೂ ಹಿಂಸೆ ಮಾಡಲ್ಲ, ಒಬ್ರಿಗೆ ನೋವಾಗಂಗೆ ನಡ್ಕೊಳ್ಳಲ್ಲ. ಇದೆಲ್ಲ ಬಂದಿರೋದು ನಮ್ಮ ಸಂಸ್ಕೃತಿ. ಈಗೇನಿದೆ ಗಿವ್ ಟು ಗೈನ್ ಅಂತಂದರೆ ಕೊಟ್ಬಿಟ್ಟು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಅವಾಗಲೇ ಹೇಳ್ಬಿಟ್ಟಿದ್ದಾರೆ. ಆಗಲೇ ನಾವು ಈಗೆಲ್ಲ ಸುಮ್ಮನೆ ಹೊಸದಾಗಿ ನಾವೇನೋ ಕಲಿತಿದ್ದೀವಿ, ಹೊಸದಾಗಿ ನಾವೇನೋ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಮ ಸಂಸ್ಕೃತಿ. ಹಿಂದೆ ಈಗ ನಾವು ಮಾತಾಡಬೇಕಾಗಿರೋ ವಿಚಾರನೇ ಅದು. ಸಂಸ್ಕೃತಿ ಮತ್ತು ಸಂಪ್ರದಾಯದ ಉಳಿವಿಗಾಗಿ ಮಹಿಳೆಯ ಪಾತ್ರ ಏನು ಅಂತೇಳಿ. ಹಾಗಾದರೆ ಸಂಸ್ಕೃತಿ ಅಂದರೆ ಏನು? ಸಂಪ್ರದಾಯ ಅಂದರೆ ಏನು? ಸಂಸ್ಕೃತಿ ಅಂತಂದರೆ ಒಂದೇ ಪದದಲ್ಲಿ ಹೇಳೋಕ್ಕಾಗಲ್ಲ. ಇದೇ ಸಂಸ್ಕೃತಿ, ಇದನ್ನೇ ಸಂಸ್ಕೃತಿ ಅಂತೀವಿ ಅಂತ ಹೇಳ್ಬಿಟ್ಟು. ಹಿಂದೆ ನಾವು ರಾಮಾಯಣ, ಮಹಾಭಾರತ ಎಲ್ಲ ತಗೊಂಡಾಗ ಅಲ್ಲಿಂದನೇ ಸಂಸ್ಕೃತಿ ಹುಟ್ಕೊಳ್ಳುತ್ತೆ. ಅಂದರೆ ನಮ್ಮ ಮಾನವ ಕುಲ ಎಲ್ಲಿ ಹುಟ್ಕೊಳ್ಳುತ್ತೆ ಅಂದರೆ, ಮನುಷ್ಯನಾಗಿ ಯಾವಾಗ ಜನನ ಆಯಿತು, ಅವರು ಯಾವಾಗ ತಿಳುವಳಿಕೆಯಿಂದ ಮುಂದುವರಿಯೋಕ್ಕೆ ಶುರು ಮಾಡಿದ್ರು, ಆವಾಗಿಂದನೇ ಸಂಸ್ಕೃತಿ ಹುಟ್ಕೊಳ್ಳುತ್ತೆ. ಅದನ್ನು ನಾವು ಸನಾತನ ಸಂಸ್ಕೃತಿ ಅಂತ ಅಂದ್ರೂ ಏನು ತಪ್ಪಲ್ಲ. ಅದೇನು ಅಲ್ಲಿಂದನೇ ಶುರುವಾಗುತ್ತೆ ಎಲ್ಲ. ಈ ಸಂಸ್ಕೃತಿ ಅಂತಂದರೆ
ದೇವಾಲಯಗಳಿರ್ಬೋದು, ಕಲೆ ಇರ್ಬೋದು, ಅಲ್ಲಿರ್ತಕ್ಕಂಥ ಶಿಲೆಗಳಿರ್ಬಹುದು, ಸಂಗೀತ, ನೃತ್ಯ ಎಲ್ಲದೂ ಕೂಡ ಸಂಸ್ಕೃತಿನೇ. ಹೆಂಗೆ ಅದನ್ನೆಲ್ಲ ಉಳಿಸ್ಕೊಂಡು ಬಂದರು, ಬೆಳೆಸ್ಕೊಂಡು ಬಂದರು, ಈಗ ಹೆಂಗೆ ಅದು ಕಡೆಗಣಿಸ್ಬಿಟ್ಟಿದ್ದೀವಿ ನಾವೆಲ್ಲ. ನಾವು ಈಗ ಏನು ಮಾಡ್ತಿದ್ದೀವಿ ಅಂದರೆ ಎಜುಕೇಷನ್ ಎಜುಕೇಷನ್ ಎಜುಕೇಷನ್. ಅದು ಎಜುಕೇಷನ್ ಅನ್ನೋದ್ರಲ್ಲೂ ಕೂಡ ಅರ್ಥವೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಆದರೂ ಅದ್ರ ಕಡೆ ತುಡಿತ, ಮಕ್ಕಳನ್ನ ಅಲ್ಲೇ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು. ನಾವು ಹಳ್ಳಿಲಿರೋರು ತಾಲೂಕಿಗೆ ಕಳಿಸ್ಬೇಕು, ತಾಲೂಕಲ್ಲಿರೋರು ಜಿಲ್ಲೆಗೆ ಕಳಿಸ್ಬೇಕು, ಜಿಲ್ಲೆಯಲ್ಲಿರೋರು ಬೆಂಗಳೂರಿಗೆ ಕಳಿಸ್ಬೇಕು. ಹೀಗೆ ಮಕ್ಕಳನ್ನ ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಕಳಿಸ್ತಾ ಇದ್ದೀವಿ ಹೊರಗೆ. ಅದನ್ನು ಹೆಂಗೆ ಅಂತಂದರೆ ಒಂಥರ ಅಲ್ಲೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಕಳಿಸ್ತಾ ಇದ್ದೀವಿ. ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಸಂಸ್ಕೃತಿನ ಮರಿತಾ ಇದ್ದೀವಿ. ನಾವು ಎಲ್ಲಿ ಮರಿತಾ ಇದ್ದೀವಿ? ಯಾವುದಿನೂ ಹೇಳ್ಕೊಡಲ್ಲ ಅವರು. ಈಗ ನನ್ನ ಮಗನೇ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಓದ್ತಿದ್ದಾನೆ, ಅಲ್ಲಿ ನಡೆಸ್ತಾ ಇರೋರು ಸರ್ ಎಂ ವಿ ಕಾಲೇಜ್ ಅಂತ ಹೇಳ್ಬಿಟ್ಟು